ನೋಡಿ ಮೋಡ ಯಾವ ಥರ ಇದೆ, ಫುಲ್ಲು ಬ್ಲಾಕು. ಆಗಿದೆ ಮಧ್ಯಾಹ್ನ. ಕಿಲೋಮೀಟ್ರ್ ಎಷ್ಟಾಗಿದೆಯಪ್ಪ ಅಂದರೆ 58,454 ಕಿಲೋಮೀಟ್ರ್ ರನ್ ಆಗಿದೆ. ಇವಾಗ ಒಂದು ಆರ್ಡ್ರ್ ಹಾಕಿದ ನಾನು ಜಸ್ಟು ನಿಮಗೆ ಆರ್ಡ್ರ್ ಅಕ್ಸೆಪ್ಟ್ ಮಾಡಿದ್ದೇನೆ. ಆ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಪಿಕಪ್ ಆ್ಯಂಡ್ ಡ್ರಾಪು 8.16 ಕಿಲೋಮೀಟ್ರ್ ಇದೆ. 8.5 ಕಿಲೋಮೀಟ್ರಿಗೆ ಬರೀ 76 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಪಿಕಪ್ 2 ಕಿಲೋಮೀಟ್ರ್ ಇದೆ. ಪಿಕಪ್ 2 ಕಿಲೋಮೀಟ್ರ್ ಇದ್ದರೆ ಇನ್ನು ಡ್ರಾಪ್ ಹತ್ತಿದ್ರೆ 6 ಕಿಲೋಮೀಟ್ರ್ ಸಮಥಿಂಗ್ ಇರುತ್ತೆ. 1.5 mg ಆರ್ಡ್ರ್ ಕೊಟ್ಟೇ ಇಲ್ಲ. ಯಾಕೆ 1 mg ಕೊಟ್ಟಿದ್ದಾನೆ ಆರ್ಡ್ರು. ಇವತ್ತು ಡೇಟು 9 ಶನಿವಾರ. ಇವತ್ತು 810 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. 30 ಆರ್ಡ್ರ್ ಮಾಡಿದರೆ ನೈಟ್ ಶಿಫ್ಟು. ಬನ್ನಿ ಆರ್ಡ್ರ್ ಪಿಕಪ್ ಮಾಡಿ ಸಿಗ್ತೀನಿ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ 7 ಕಿಲೋಮೀಟ್ರ್ ಇದೆ ಈ ರೂಟಲ್ಲಿ. ಪಿಕಪ್ 8.7 6.7ಗೆ 1.5 mg ಕೊಟ್ಟೇ ಇಲ್ಲ ಅವನು. ಇದಕ್ಕಂತ ಗೊತ್ತಾಗ್ತಾ ಇಲ್ಲ. ಫುಲ್ಲು ಟ್ರಾಫಿಕ್ ಇದೆ ಆ ಸೈಡಲ್ಲಿ. ಬನ್ನಿ ಫಸ್ಟ್ ನಾನು ಡ್ರಾಪ್ ಮಾಡ್ತೀನಿ. ವರ್ತೂರಲ್ಲಿದೆ, ಡ್ರಾಪ್ ಮಾಡಿ ಸಿಗ್ತೀನಿ. ಬೇಕು ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೇ, ನಮಗಿನ್ನು ಯಾರ ಹಂಗಿದೆ. ಟೈಮು 12:57 ಆಯಿತು. ಇದೇ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇತ್ತು. ಸಾಕಾಗೋಗ್ಬಿಡ್ತು ಡ್ರಾಪ್ ಮಾಡೋದ್ರೆ. ಈಗೆಲ್ಲ ಟ್ರಾಫಿಕ್ಕು. ಈ ವರ್ತೂರಲ್ಲಿ ಬರೋಕ್ಕೆ ಹೋಗ್ಬಾರ್ದು. ವರ್ತೂರಲ್ಲಿ ಬಂದುಬಿಟ್ರೆ ಆರ್ಡ್ರ್ಗಳು ತಲೆ ಕೆಟ್ಟೋಗ್ಬಿಡ್ತೈತೆ. ಏನು ಟ್ರಾಫಿಕ್ ಗೊತ್ತಾ ನೋಡಿ. ರಿಟರ್ನ್ ಅಮೌಂಟ್ 12 ರೂಪಾಯಿ ಐತೆ. ಯಾವುದು ಆರ್ಡ್ರ್ ಹಾಕೇ ಬಿಟ್ಟ. ಡ್ರಾಪ್ ಎಲ್ಲಿದೆ? ಕಾಡುಬೀಸ್ನಳ್ಳಿ. ಏನು ಟ್ರಾಫಿಕ್ ಐತೆ ನೋಡಿ. ರಿಟರ್ನ್ ಅಮೌಂಟ್ ರಿಟರ್ನ್ ಆರ್ಡ್ರ್ ಹಾಕಿದ್ದಾನೆ. 6 ಕಿಲೋಮೀಟ್ರಿಗೆ 64 ರೂಪಾಯಿ ಕೊಟ್ಟಿದ್ದಾನೆ. 30 ರೂಪಾಯಿ ಮ್ಯಾಕ್ಸ್ ಬೋನಸ್ ಇತ್ತು ಇವತ್ತು. ಯಾವುದೋ ಕಾಂಜಸ್ ಸ್ವೀಟ್ಸ್ ಹಾಕಿದ್ದಾನೆ. ಪಿಕಪ್ ಆಯಿತು. ಎಷ್ಟು ಕಿಲೋಮೀಟ್ರ್ ಇದೆ? 5 ಕಿಲೋಮೀಟ್ರ್ ಡ್ರಾಪ್ ಇದೆ. ಬನ್ನಿ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. 2ನೇ ಆರ್ಡ್ರ್. ಇನ್ನೂ ಟೈಮು ಎಷ್ಟು? ಟೈಮ್ ಇನ್ನೂ 1:12 ಟೈಮು. ಒಳ್ಳೆ 1:12 ಆಗಿದೆ. ಇನ್ನೂ ಒಂದೇ ಒಂದು ಆರ್ಡ್ರ್ ಆಗಿದೆ. ವರ್ಸ್ಟ್ ಇವತ್ತು. ಈ ಥರ ಇದ್ರೆ ಹೆಂಗಡ ಇದು? ಅಯ್ಯೋ ನೋಡಿ ಯಾವ ಥರ ರೋಡ್ ಬ್ಲಾಕ್ ಮಾಡಿದ್ದಾರೆ. ಕಷ್ಟ. ಯಪ್ಪ ಕಷ್ಟ. ಯಾವ ದಾರಿ ಸಾಕಾಗೋಗ್ಬಿಡ್ತಾರಲ್ಲ ಟ್ರಾಫಿಕ್ಕಿಗೆ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ. 373 ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 60 ರೂಪಾಯಿ. 30 ರೂಪಾಯಿ ಮ್ಯಾಕ್ಸ್ ಬೋನಸ್ ಇದೆ ಇವತ್ತು. ನೋಡಿ ಗ್ಲಾಸ್ ಬಿಲ್ಡಿಂಗ್ ಯಾವ ಥರ ಇದೆ. ರೌಂಡ್ ಮಸ್ತಾಗೈತೆ. ಎಂಟ್ರಿ ಈ ಕಡೆ. ಒಳಗಡೆ ಹೋಗ್ಬೇಕು ಒಂದು ಟೈಮ್ ಮಾತ್ರ ಒಳಗಡೆ ಹೋಗಲೇಬೇಕು. ಚೆನ್ನಾಗೈತೆ. ನೋಡ್ತಾ ಇರ್ಬೋದು. ಟೈಮು 4:18 ಆಗಿದೆ ಸಾಯಂಕಾಲ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 516 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 4.18 ಅವರ್ಸ್ ಲಾಗಿನ್ ಆಗಿದೆ. 10 ಆರ್ಡ್ರ್ ಆಗಿದೆ. ಇವತ್ತು ಸ್ವಲ್ಪ ಲಾಂಗ್ ಭಾಳ ಆಗ್ತಾಯಿದೆ ಆರ್ಡ್ರಸ್ಸು. ಇವಾಗ ಜಸ್ಟ್ ಒಂದು ಪಿಕಪ್ ಮಾಡಿದೆ ಆರ್ಡರು. ಕಸ್ಟಮರ್ 30 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಡ್ರಾಪು ಹಿಂಗೆ ಹೋದರೆ 8.5 ಕಿಲೋಮೀಟ್ರು. ಹಿಂಗೆ ಈ ಸೈಡಿಂದ ಹೋದರೆ 6.4. ಆದರೆ ಏನು ಮಾಡ್ತಾರೋ ಫುಲ್ಲು ಟ್ರಾಫಿಕ್ ಇದೆ. ಏನು ಮಾಡೋಕ್ಕೆ ಬರಲ್ಲ. ಟ್ರಾಫಿಕಲ್ಲೇ ಹೋಗಲೇಬೇಕು. ಬನ್ನಿ ಡ್ರಾಪಿಗೆ ಹೋದ್ಮೇಲೆ ಸಿಗ್ತೀನಿ. 1.5 mg ಕೊಟ್ಟಿದ್ದಾನೆ ಆರ್ಡ್ರು.
ಅಣ್ಣ ಫುಲ್ ಟ್ಯಾಂಕ್ ಹಾಕ್ಸಿ. ಓ ಹಾಂ ನಾರ್ಮಲ್ ಹಾಕಿ. ಹಾಂ 871 ಹಾಕ್ಸ್ಬಿಟ್ಟು ಎಷ್ಟು ಲೀಟ್ರ್ ಆಗಿರ್ತದೆ? ಎಷ್ಟು ಲೀಟ್ರ್ ಇರ್ತದೆ ಟ್ಯಾಂಕಲ್ಲಿ ಗೊತ್ತಿಲ್ಲ ಅದೇ. ಫುಲ್ ಟ್ಯಾಂಕ್ ಆಯ್ತು ಪೆಟ್ರೋಲು ನೋಡಿ. 119 ರೂಪಾಯಿ ಕೊಟ್ಟಿದ್ದಾನೆ. 30 ರೂಪಾಯಿ ಟಿಪ್ಸು, 25 ರೂಪಾಯಿ ರೈನ್ ಚಾರ್ಜ್, 20 ರೂಪಾಯಿ ಬೋನಸ್ಸು, 1.5 ಟಿಪ್ಸು, 16 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡಿ ಮೋಡ ಯಾವ ಥರ ಇದೆ, ಫುಲ್ಲು ಬ್ಲಾಕು. ಮಳೆ ಬಂದರೆ ಸರಿಯಾಗಿ ಬರುತ್ತೆ ಮಳೆ. ಫುಲ್ಲು ಕೋಲ್ಡ ಇದೆ ಕ್ಲೈಮೇಟು. ನೋಡ್ತಾ ಇರ್ಬೋದು ಟೈಮು 12:31 ಆಗಿದೆ ನೈಟು. ವೀಡಿಯೋ ಯಾಕೆ ಮಾಡಿಲ್ಲಪ್ಪ ಅಂದರೆ ಮಳೆ ಜಾಸ್ತಿ ಇತ್ತು ನೋಡಿ, ಕಂಟಿನ್ಯೂ ಇತ್ತು ಮಳೆ. ಇವಾಗ ಸ್ಟಾಪ್ ಆಗಿದೆ 12 ಗಂಟೆಯಲ್ಲಿ. ಅರ್ನಿಂಗ್ಸ್ ಇವತ್ತು ಪರವಾಗಿಲ್ಲ, 1989 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 29 ಆರ್ಡ್ರ್ ಆಗಿದೆ. ಇನ್ನು ಒಂದೇ ಒಂದು ಆರ್ಡ್ರ್ ಬೇಕು ಫುಲ್ ಟಾರ್ಗೆಟಿಗೆ ನೋಡಿ. ಕಂಟಿನ್ಯೂ ರೈನ್ ಸರ್ಜ್ ಆ್ಯಕ್ಟಿವ್ ಆಗಿದೆ. ಕಂಟಿನ್ಯೂ ರೈನ್ ಸರ್ಜ್ ಕೊಟ್ಟಿದ್ದಕ್ಕೆ ಅರ್ನಿಂಗ್ಸ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ಮಲ್ಟಿ ಆರ್ಡ್ರ್ ಹಾಕಿದ, ಬ್ಯಾಕ್ ಟು ಬ್ಯಾಕು ಲಾಂಗ್ ಆರ್ಡ್ರು. ಲೋಕಲ್ ಯಾವುದು ಕೊಟ್ಟಿಲ್ಲ. ಲೋಕಲ್ ಒಂದು 3-4 ಆರ್ಡ್ರ್ ಲೋಕಲ್ ಕೊಟ್ಟಿದ್ದು, ಎಲ್ಲ ಲಾಂಗ್ ಆರ್ಡ್ರ್ ಆಗ್ತಾಯಿದ್ದ. ಅದಕ್ಕೋಸ್ಕರ ಅರ್ನಿಂಗ್ಸು ಲೋಕಲ್ ಹಾಕಿದರೆ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಆಗಿರೋದು. ಲಾಂಗ್ ಹಾಕಿದ, ಮತ್ತೆ ಲಾಂಗ್ ಹಾಕಿದರೆ ಅಲ್ಲಿಂದ ರಿಟರ್ನ್ ಖಾಲಿಯಾಗಿ ಬರಬೇಕಲ್ಲ, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಪರವಾಗಿಲ್ಲ, 1989 ಆಗೈತೆ. 2000 ರೂಪಾಯಿ ದಾಟ್ಬೋದು. ಇನ್ನು ಟೈಮ್ ಇನ್ನು 12:30. ಅದಕ್ಕೋಸ್ಕರ ಮಳೆ ಬಂದಿರೋದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಬನ್ನಿ ನಾನು ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಇನ್ನು ಒಂದೇ ಒಂದು ಆರ್ಡ್ರ್ ಬೇಕು ಟಾರ್ಗೆಟಿಗೆ. 13 ಕಿಲೋಮೀಟ್ರಿಗೆ 115 ರೂಪಾಯಿ ಕೊಟ್ಟಿದ್ದಾನೆ. ರಿಟರ್ನ್ ಅಮೌಂಟ್ 43 ರೂಪಾಯಿ ಕೊಟ್ಟಿದ್ದಾನೆ. 2 ಟ್ರಿಪ್ಸ್ ಕೌಂಟ್ ಅಂತೆ. ಅಮ್ಮ ಪೆಸ್ಟ್ರೀಸ್ ಅಂತ ರೆಸ್ಟೋರೆಂಟು ಇದೆ. ಕೇಕ್ ಐಟಮ್ ಇರಬೇಕದು ನೋಡಿ. ಆರ್ಡ್ರ್ ಪಿಕಪ್ ಆಯಿತು. ಇದು 11:30ಗೆ ಬಂದಿರೋ ಆರ್ಡ್ರ್ ಅಂತೆ, 11:45ಗೆ. ಅವನು ರೈಡರ್ ಬಂದು ಇಲ್ಲಿ ವೇಟ್ ಮಾಡಿ ಲಾಂಗ್ ಇರೋದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾನೆ. ಐಟಮ್ ಇವಾಗ ಕೊಟ್ಟಿದ್ದಾರೆ, ಪಿಕಪ್ ಮಾಡಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಇದೆ? 12 ಕಿಲೋಮೀಟ್ರ್ ಇದೆ. ನಾನು ಕಸ್ಟಮರ್ ಹತ್ರ ಕನ್ಫರ್ಮ್ ತೊಗೊತಾ ಇದ್ದೀನಿ. ಮತ್ತೆ ಅಲ್ಲಿ ನನಗೆ ದಾರಿಯಲ್ಲಿ ಕ್ಯಾನ್ಸಲ್ ಆಗೋದ್ರೆ ಕಷ್ಟ ಆಗಿಬಿಡುತ್ತೆ. ಮತ್ತು ನನಗೆ ಹಲೋ ಸರ್, ಇದು ಕೇಕ್ ಆರ್ಡ್ರ್ ಜಸ್ಟ್ ಪಿಕಪ್ ಮಾಡಿದ್ದೀನಿ ಸರ್. ಒಂದು 20 ಮಿನಿಟ್ಸಲ್ಲಿ ಬರ್ತೀನಿ. ಇಲ್ಲ ಸರ್, ಅದು ಬೇರೆ ರೈಡರ್ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡ್ರು. ನನಗೆ ಜಸ್ಟ್ ಬಂತು ಆರ್ಡ್ರ್, ಇದು ಜಸ್ಟ್ ಪಿಕಪ್ ಮಾಡಿದ್ದೀನಿ. ಓಕೆ ಬರ್ತಾಯಿದ್ದೀನಿ ಸರ್. ಅದಕ್ಕೋಸ್ಕರ ಕಸ್ಟಮರ್ ಹತ್ರ ಕನ್ಫರ್ಮ್ ತೊಗೊಂಡು 11:45ಗೆ ಬಂದಿರೋದು, ಈಗ 12:45 ಆಯಿತು. ಅವ್ನು ರೈಡರು ಎಂಥ ರೈಡರ್ ನೋಡಿ, ಲಾಂಗ್ ಇದ್ದಿದ್ರೆ ಬಿಡಿ, ರಿಜೆಕ್ಟ್ ಮಾಡಿದ್ರೆ ಆಯಿತು. ಅಕ್ಸೆಪ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಯಾಕೆ ಮಾಡಬೇಕು? ರಿಜೆಕ್ಟ್ ಮಾಡಿದರೆ ಆಯಿತಲ್ಲ, ಇನ್ನೊಬ್ಬರಿಗೆ ಯಾಕೆ ತೊಂದರೆ ಕೊಡಬೇಕು ನೋಡಿ? ಕಸ್ಟಮರಿಗೂ ತೊಂದರೆ, ನನಗೂ ತೊಂದರೆ. 12 ಕಿಲೋಮೀಟ್ರ್ ಕೇಕ್ ಐಟಮ್ಮು ಏನು ಮಾಡೋಕ್ಕಾಗಲ್ಲ. ಮತ್ತು ಈಗ ಅಲ್ಲಿ ಸ್ಟೋರ್ ಅವೈಲೇಬಲ್ ಇರೋಲ್ಲ ಬೇರೆ ಹತ್ರ. ಈ ಟೈಮಲ್ಲಿ ಇದೊಂದು ಸ್ಟೋರ್ ಇರ್ಬೋದು, ಅದಕ್ಕೋಸ್ಕರ ಲಾಂಗ್ ಆರ್ಡ್ರ್ ಬಿದ್ದಿದ್ದೆ. ನನಗೇನು ಲಾಸ್ ಇಲ್ಲ, ಅಮೌಂಟ್ ಕೊಡ್ತಾನೆ. ಆದರೆ ರಿಟರ್ನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಟಾರ್ಗೆಟ್ ಆಗುತ್ತಲ್ಲ, ಟಾರ್ಗೆಟ್ ಆಗುತ್ತೆ. ಇನ್ನೇನು ಪ್ರಾಬ್ಲಮ್ ಆಗೋಲ್ಲ ನನಗೇನು. ಬನ್ನಿ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಕಾರ್ತಿಕ್ ಅಲ್ಲ, ಡ್ರಾಪ್ ಆಯಿತು. 115 ರೂಪಾಯಿ ಕೊಟ್ಟಿದ್ದಾನೆ. 43 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. 5 ನಿಮಿಷ ವೇಟ್ ಮಾಡಲೇಬೇಕು. 2104 ರೂಪಾಯಿ ಅರ್ನಿಂಗ್ಸ್ ಆಗೋಯ್ತು. ನೋಡಿ ಟಾರ್ಗೆಟ್ ಕಂಪ್ಲೀಟ್ ಆಯಿತು. 31 ಆರ್ಡ್ರ್ ಆಗಿದೆ. ಅದಕ್ಕೋಸ್ಕರ ಬಂದಿರೋದು ನಾನು. ಏನಂದ್ರೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಕಿಲೋಮೀಟ್ರ್ ಇದೆ ಮತ್ತೆ ಮಾರ್ತಳ್ಳಿ. ರಿಟರ್ನ್ ಅಮೌಂಟ್ ಕೊಟ್ಟಿದ್ದು ಕೂಡ ಮತ್ತೆ ಒಂದು ಆರ್ಡ್ರ್ ಹಾಕಿಬಿಡೋಕೆ ಇಲ್ಲಿಂದ ಮಾರ್ತಳ್ಳಿಗೆ. ಲಕ್ಕಿ
ಲಕ್ಕಿ ಅನ್ಬೇಕು. ಇದೆಲ್ಲಪ್ಪ ಅಂದರೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಒಳಗಡೆ ಬರ್ಬೇಕು ಡ್ರಾಪಿಗಿದು. ನೋಡಿ ಮಳೆ ಬರ್ತಾಯಿದೆ ನೋಡಿ, ಕಾಣಿಸ್ತಾಯಿದೆ ನೋಡಿ ಮಳೆ ಸ್ಟಾರ್ಟ್ ಆಯಿತು ಆಲ್ರೆಡಿ. 11 ಕಿಲೋಮೀಟ್ರ್ ಇದೆ ಮಾರ್ತಳ್ಳಿಗೆ. ಮತ್ತೆ ನಮ್ಮ ಝೋನಿಗೆ ಖಾಲಿಯಾಗಿ ಬಂದೆ ಮಾರ್ತಳ್ಳಿಗೆ. 12 ಕಿಲೋಮೀಟ್ರ್ ಡ್ರಾಪಿಗೆ, 12 ಕಿಲೋಮೀಟ್ರ್ ರಿಟರ್ನ್, ಟೋಟಲ್ 24 ಕಿಲೋಮೀಟ್ರ್ ಬಂದೆ. ಇವಾಗ ಆರ್ಡ್ರ್ ಕೊಡ್ತಾನೆ ಬರ್ಗರ್ ಕಿಂಗು. ಅಯ್ಯೋ ಬರಲಿ ಆರ್ಡ್ರ್ ಬರಲಿ. 4 ಕಿಲೋಮೀಟ್ರಿಗೆ 50 ರೂಪಾಯಿ ಕೊಟ್ಟಿದ್ದಾನೆ. ಎಲ್ಲಿ ಮಾದೇಪುರ ಡ್ರಾಪ್ ಇದೆ, ಫುಡ್ ರೆಡಿ ಇಲ್ಲ. ಬನ್ನಿ ಟೀಗೆ ಕುಡ್ಕೊಂಡು ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಅಣ್ಣ 10-20 10-20 ನಿಂದೆ ಯಾವ್ದಾರ 7177. ಏನು ನಾಯಿ ಹೊಸ್ದಂಗೆ ಕೂಸಿದ್ಯಾ? ಏನದೇ ಫುಡ್ ಅನ್ಕೊಂಡೆ ಏನು ಅನ್ಕೊಂಡೆ? ಹಾಂ ಎಷ್ಟು ದೂರಂಕಾರ ಮರೆ ನಿಮಗೆ? 1405 ಡ್ರಾಪು 3.4 ಕಿಲೋಮೀಟ್ರ್ ಇದೆ. ನೋಡಿ ಬರ್ಗರ್ ಕಿಂಗಲ್ಲ ಅವ್ನಿಗೆ ಎಷ್ಟು ದೂರಂಕಾರ. ನಾಯಿಗೆ ಹೊಸ್ದಂಗೆ ಕೂಸಿತವನೆ ಬರ್ಗರ್ನ ಊಟನ. ಏನು ಮಾಡ್ತೀರ? ನೇಮ್ ಸರ್? ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು, 52 ರೂಪಾಯಿ ಕೊಟ್ಟಿದ್ದಾನೆ. ಮತ್ತು ಔಟ್ ಆಫ್ ಝೋನು ನೋಡ್ತಾ ಇರ್ಬೋದು. ಟೈಮು 2:17 ಆಗಿದೆ ನೈಟು. ಇವಾಗ ಆರ್ಡ್ರ್ ಕೊಡೋ ಡೌಟು. ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 2199 ರೂಪಾಯಿ. ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ ನೋಡಿ. 2199 ಪ್ಲಸ್ಸು 810 ರೂಪಾಯಿ ಇನ್ಸೆಂಟಿವ್. ನೋಡಿ 3009 ರೂಪಾಯಿ ಆಗಿದೆ ಅರ್ನಿಂಗ್ಸ್ ಇವತ್ತು. ಎಷ್ಟೋ ತಿಂಗಳಾಯಿತು 3000 ನೋಡಿ. ಒಂದು 3-4 ತಿಂಗಳಾಯ್ತು, ಒಂದು 3 ತಿಂಗಳಾಯಿತು 3000 ಅರ್ನಿಂಗ್ಸ್ ನೋಡಿ. ಫಸ್ಟ್ ಟೈಮ್ ಮಾಡಿರೋದು. 3 ತಿಂಗಳು ಆದಮೇಲೆ 3009 ರೂಪಾಯಿ ಅರ್ನಿಂಗ್ಸು. ಕಿಲೋಮೀಟ್ರ್ ಎಷ್ಟಾಗಿದೆಯಪ್ಪ ಅಂದರೆ 58,619 ಕಿಲೋಮೀಟ್ರು. ಇದು ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ, ಎಲ್ಲ ಲಾಂಗ್ ಹೋಗಿದ್ದು. 58,619 ಕಿಲೋಮೀಟ್ರು ಟ್ರಾವೆಲ್ ಆಗಿದೆ, ರನ್ನಿಂಗ್ ಆಗಿದೆ. ಮೈನಸ್ ಬೆಳಗ್ಗೆ ಎಷ್ಟಿತ್ತು? 58,454 ಕಿಲೋಮೀಟ್ರು ನೋಡಿ. ಇವತ್ತು 165 ಕಿಲೋಮೀಟ್ರು ಓಡಿಸಿದ್ದೀನಿ ಗಾಡಿನ. ಲಾಗಿನ್ ಅವರ್ಸ್ ಎಷ್ಟಪ್ಪ ಅಂದರೆ 14 ಅವರ್ಸು 19 ನಿಮಿಷ ಆಗಿದೆ. ಮತ್ತು 5 ಗಂಟೆವರೆಗೆ ಕಾಯಲೇಬೇಕು ನಾನು. ಅಂದರೆ 17 ಅವರ್ ಆಗುತ್ತೆ ಕರೆಕ್ಟಾಗಿ ಲಾಗಿನ್ನು. 17 ಅವರ್ ಲಾಗಿನ್ಗೆ 3000. ಇವಾಗ ಆರ್ಡ್ರ್ ಕೊಡೋಲ್ಲ, ಆರ್ಡ್ರ್ ಕೊಡೋ ಡೌಟು. ನೋಡ್ತಾ ಇದ್ದೀರಲ್ಲ ಇವತ್ತಿನ ಅರ್ನಿಂಗ್ಸ್ ಇಷ್ಟು 3009 ರೂಪಾಯಿ. ಇವತ್ತು ಅರ್ನಿಂಗ್ಸ್ ಯಾಕೆ ಜಾಸ್ತಿ ಆಗಿದೆಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ಮಳೆ ಬಂದರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗೋದು. ಇಲ್ಲಾಂದರೆ ಭಾಳ ಕಷ್ಟ ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡೋದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.